ಸಚಿವರ ಜೊತೆ ಸುರ್ಜೇವಾಲಾ ಹೈ ಮೀಟಿಂಗ್ ಮುಂದುವರಿಸಿದ್ದಾರೆ. ಇವತ್ತು 8 ಸಚಿವರ ಜೊತೆಗೆ ಮಹತ್ವದ ಚರ್ಚೆಯನ್ನು ಮಾಡಿದ್ದಾರೆ. ಮೂರನೇ ದಿನವೂ ಕೂಡ ಸಚಿವರ ಸಭೆ ಮುಂದುವರಿತಾ ಇದೆ. ಇವತ್ತು ಕೊನೆಯ ದಿನ, ಫೈನಲ್ ಡೇ. ಒಬ್ಬೊಬ್ಬ ಸಚಿವರ ಜೊತೆಗೆ ಪ್ರತ್ಯಕ್ಷವಾಗಿ ಚರ್ಚೆ ನಡೀತಾ ಇರುವಂಥದ್ದು. ಕೆಪಿಸಿಸಿ ಕುರ್ಚಿಯ ಬಗ್ಗೆಯೂ ಕೂಡ ಕೈ ನಾಯಕರ ಜೊತೆ ಚರ್ಚೆ ಆಗಿದೆ ಅನ್ನೋದು, ಕೆಲ ಸಚಿವರ ವಿರುದ್ಧ ಸುರ್ಜೇವಾಲಾ ಕೂಡ ಗರಂ ಆಗಿದ್ರು ಅನ್ನೋದು ಸಿಗ್ತಾ ಇರುವಂಥ ಇನ್ಸೈಡ್ ಮಾಹಿತಿ. ಸಚಿವರ ವಿರುದ್ಧವೂ ಕೂಡ ಗರಂ ಆದರು ಅಂತೆ. ಅವರ ಕಾರ್ಯವೈಖರಿ ಆಗಿರ್ಬೋದು ಅಥವಾ ಶಾಸಕರು ಮತ್ತು ಅವರಿರುವಂಥ ಹೊಂದಾಣಿಕೆ ಸರಿ ಇಲ್ಲದೆ ಇರೋದು, ಎಲ್ಲ ಅಂಶಗಳನ್ನು ನೋಡಿ ಸಚಿವರ ವಿರುದ್ಧವೂ ಕೂಡ ಸುರ್ಜೇವಾಲಾ ಗರಂ ಆಗಿದ್ದಾರೆ ಅಂತ. ಕೆಪಿಸಿಸಿ ಕುರ್ಚಿಯ ಬಗ್ಗೆಯೂ ಕೂಡ ನಾಯಕರ ಜೊತೆ ಚರ್ಚೆ ಆಗಿದೆ ಅನ್ನೋದು. ಇವತ್ತು 8 ಸಚಿವರ ಜೊತೆಗೆ ಆಗಿರುವಂಥ ಮಹತ್ವದ ಚರ್ಚೆ ಇದು ಈಗಲೂ ಕೂಡ ನಡೀತಾ ಇದೆ, ಇನ್ನು ಕಂಪ್ಲೀಟ್ ಆಗಿಲ್ಲ. ಬಟ್ ಇವತ್ತು ಫೈನಲ್ ಎಲ್ಲ ಅಂದರೆ ಸಚಿವರ ಅಭಿಪ್ರಾಯವನ್ನು ತೆಗೆದುಕೊಂಡು ದೆಹಲಿಗೆ ಹೋಗ್ತಾರೆ. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆಗುತ್ತೆ. ಅದಾದ ನಂತರ ಮತ್ತೆ ಶಾಸಕರು ಮತ್ತು ಸಚಿವರ ನಡುವೆ ಏನೇನು ಆಗಿತ್ತಲ್ಲ ಅದನ್ನು ಸರಿ ಮಾಡುವಂಥ ಕೆಲಸ ಆಗುವಂಥ ಸಾಧ್ಯತೆ ಇದೆ. ಆದರೆ ಇವತ್ತಿನ ಒಂದು ಸಚಿವರ ಸಭೆ ಏನಿತ್ತಲ್ಲ ಅದರಲ್ಲಿ ಕೆಪಿಸಿಸಿ ಕುರ್ಚಿಯ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು, ಅದರ ಜೊತೆಗೆ ಸಚಿವರ ವಿರುದ್ಧ ಗರಂ ಆದರೂ ಅಸಮಾಧಾನವನ್ನು ಹೊರಹಾಕಿದ್ರು ಅಂತ. ಅಂದರೆ ಅವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂತ. ಹಾಗಾದರೆ ಮುಂದಿನ ದಿನಮಾನಗಳಲ್ಲಿ ಸಂಪುಟ ಸಭೆ ಏನಿದೆಯಲ್ಲ ಪುನರಚನೆ ಆಗಬೇಕು ಅನ್ನೋದು ಅದು ಆಗತ್ತಾ ಅಂತೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ಕೆಲ ಸಚಿವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ಅಥವಾ ಹೇಗೆ ಅಂತ ಏನೆಲ್ಲ ಆಗ್ತಾ ಇದೆ? ಎಂ ಕುಮಾರ್, ರಾಜಣ್ಣ ಒಬ್ಬರು ಹೊರತುಪಡಿಸಿ ಬಹುತೇಕ ಸಚಿವರುಗಳು ಯಾರು ಈ ಬಗ್ಗೆ ಮಾತನಾಡಿಲ್ಲ. ಕೆಲ ಸಚಿವರುಗಳು ಮುಖ್ಯಮಂತ್ರಿ ಬಳಿ ಚರ್ಚೆ ನಡೆಸಿದ್ದಾರೆ ಅಂತ ಮಾಹಿತಿ ಲಭ್ಯವಿತ್ತು. ಯಾರೆಲ್ಲ ಸಚಿವರುಗಳು ತಮ್ಮ ಅಹವಾಲನ್ನ ಮುಖ್ಯಮಂತ್ರಿಗಳ ಮುಂದೆ ಸುರ್ಜೇವಾಲಾ ವಿರುದ್ಧ ಮಂಡಿಸಿದೆ ಅಂತ ಬಗ್ಗೆ ಇನ್ನೂ ಸ್ಪಷ್ಟತೆ ಮಾಹಿತಿ ಇಲ್ಲ. ಇನ್ನು ಉಳಿದಂತೆ ಏನು ರಾಜಣ್ಣ ಮಗನ ಅಂತ ರಾಜೇಂದ್ರ ರಾಜಣ್ಣ, ಸುರ್ಜೇವಾಲಾ ಅವ್ರೇನು ಅನುದಾನವನ್ನ ಕೊಡ್ತಾರ, ಅವರು ಯಾಕೆ ಸಚಿವರುಗಳ ಶಾಸಕರನ್ನ ರಿವ್ಯೂ ಮಾಡ್ಬೇಕು ಅನ್ನೋ ಬಗ್ಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರನ್ನ ಹೊರತುಪಡಿಸಿ ಬಹುತೇಕ ಸಚಿವರುಗಳು ಅನಿವಾರ್ಯವಾಗಿ ಸುರ್ಜೇವಾಲಾ ಮುಂದೆ ಹಾಜರಾಗಿ ಅವರು ತಮ್ಮ ಇಲಾಖೆ ಸಂಬಂಧಪಟ್ಟಂತೆ ಮತ್ತು ಯಾರಿಗೆಲ್ಲ ಆರೋಪಗಳನ್ನ ಸಚಿವರುಗಳ ವಿರುದ್ಧ ಶಾಸಕರು ಮಾಡಿದ್ರು ಅವರು ಒಂದಷ್ಟು ಜನ ಶಾಸಕರು ಸ್ಪಷ್ಟೀಕರಣ ಕೊಡುವಂತ ಒಂದು ಕೆಲಸ ಮಾಡಿದ್ದಾರೆ. ಇನ್ನೂ ಸಹ 7 ಜನ ಸಚಿವರುಗಳು ಈ ಒಂದು ಸಭೆಗೆ ಹಾಜರಾಗಿಲ್ಲ. ಅದರಲ್ಲಿ ಪ್ರಮುಖವಾಗಿ ಏನು KN ರಾಜಣ್ಣ, KH ಮುನಿಯಪ್ಪ, ಅದೇ ಶರಣಬಸಪ್ಪ ದರ್ಶನಾಪುರ್, ಡಾಕ್ಟರ್ MC ಸುಧಾಕರ್, ಮಂಕಳ ಸುಬ್ಬವೈದ್ಯ, ಶಿವಾನಂದ ಪಾಟೀಲ್, RB ತಿಮ್ಮಾಪುರ್ ಮತ್ತು ಶಿವರಾಜ್ ತಂಗಡಿಗೆ ಇವರು ಎಷ್ಟು ಜನ ಬಂದಿಲ್ಲ. SC ಮಾದೇವಪ್ಪನವರು ಕೆಪಿಸಿಸಿ ಕಚೇರಿಗೆ ಬರದೆ ಪ್ರತ್ಯೇಕವಾಗಿ ಖಾಸಗಿ ಹೋಟೆಲ್ ಅವರು ಭೇಟಿ ಮಾಡಿ ಅವರು ಅಹವಾಲನ್ನು ಸಲ್ಲಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಸಚಿವ KN ರಾಜಣ್ಣ ಅವರು ವಿದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಡಾಕ್ಟರ್ MC ಸುಧಾಕರ್ ಅವರು ಸಹ ವಿದೇಶ ಪ್ರಯಾಣ ಬೆಳೆಸಿದ್ದಾರೆ. ಅವರು ಪೂರ್ವಾನುಮತಿಯನ್ನು ಪಡ್ಕೊಂಡಿದ್ದಾರೆ MC ಸುಧಾಕರ್ ಅವರು. ಆದ್ರೆ ಶಿವರಾಜ್ ತಂಗಡಿಗೆ ಅವರು ಪೂರ್ವಾನುಮತಿ ಪಡ್ಕೊಂಡಿಲ್ಲ. ಈ ನುಡಿದಂತೆ ಬಹುತೇಕ ಸಚಿವರುಗಳು ಈ ಸಭೆಗೆ ಹಾಜರಾಗಿ ತಮ್ಮ ಒಂದು ಅಹವಾಲನ್ನ ಅಥವಾ ತಮ್ಮ ಏನು ಕಾರ್ಯವೈಖರಿ, ತಮ್ಮ ಇಲಾಖೆ ಯೋಜನೆಗಳ ಬಗ್ಗೆ ಮತ್ತು ತಮ್ಮ ಇಲಾಖೆಯಲ್ಲಿ ಮುಂದಿನ ದಿನಗಳಲ್ಲಿ ಮಾಡಬೇಕಂತ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೆಲ ಸಚಿವರುಗಳಿಗೆ ಸುರ್ಜೇವಾಲಾ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಕೆಲ ಸಚಿವರುಗಳೇ ನೀವು ಇದೇ ರೀತಿ ಕಾರ್ಯಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳದಿದ್ದಲ್ಲಿ ನಿಮ್ಮ ವಿರುದ್ಧ ನಾವು ಸ್ಪಷ್ಟ ಸಂದೇಶವನ್ನು ಅಥವಾ ಕಾರ್ಯಸೂಚನೆ ನೀಡಬೇಕಾಗತ್ತೆ ಅಂತ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಹಾಗಾಗಿ ಇದರ ಮುಂದುವರೆದ ಭಾಗ ಅಂತಂದ್ರೆ ಕೆಲವು ಜನ ಸಚಿವರು ಬಂದಿಲ್ಲ. ಹಾಗಾಗಿ ಮುಂದಿನ ಬಾರಿ ಅವರು ಬರೋದಿಲ್ಲ. ಯಾಕಂದ್ರೆ ಮುಂದಿನ ವಾರದಿಂದ ಲೋಕಸಭಾ ಅಧಿವೇಶನ ಆರಂಭವಾಗ್ತದೆ. ಅದು ಆಗಸ್ಟ್ 14 ತನಕ ಮುಂದುವರಿಯುತ್ತೆ. ಹಾಗಾಗಿ ಮತ್ತೆ ಸುರ್ಜೇವಾಲಾ ಬರೋದು ಸಾಧ್ಯತೆ ಬಹುತೇಕ ಕ್ಷೀಣ. ಹೀಗಾಗಿ ಈಗ ಪಡೆದಿರುವಂತಹ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು ಅಥವಾ ಸಚಿವರುಗಳ ಕಾರ್ಯವೈಖರಿ ವಿಚಾರ ಬಗ್ಗೆ ಪಕ್ಷದ ವರಿಷ್ಠರಿಗೆ ಸುರ್ಜೇವಾಲಾ ಅವರು ವರದಿಯನ್ನು ನೀಡುವಂತ ಸಾಧ್ಯತೆ ಇದೆ. ಆ ವರದಿಯನ್ನು ಆಧಾರವಾಗಿಟ್ಕೊಂಡು ಪಕ್ಷದ ವರಿಷ್ಠರು ಯಾವ ಕ್ರಮವನ್ನು ಕೈಗೊಳ್ತಾರ ಅಥವಾ ಕೈಗೊಳ್ಳೋದಿಲ್ವಾ ಅಥವಾ ಕೇವಲ ವರದಿಯನ್ನು ಪಡ್ಕೊಂಡು ಈಗ ಸುರ್ಜೇವಾಲಾ ಮೂಲಕ ಕೊಟ್ಟಿರುವಂತ ಸಂದೇಶ ಸಾಕು ಅಂತ ಸುಮ್ಮನಾಗ್ತಾರ ಅನ್ನೋದು ಸಹ ಕಾದು ನೋಡ್ಬೇಕಾಗಿದೆ. ಮತ್ತು ಅದನ್ನ ಇಟ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷರಿಗೆ ಮಾಹಿತಿಯನ್ನು ನೀಡುವಂತ ಒಂದು ಸಾಧ್ಯತೆನೂ ಇದೆ. ಹೀಗಾಗಿ ಈಗ ಪಡೆದಂತ ವರದಿಯಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡಬಹುದು ಅಥವಾ ಯಾವೆಲ್ಲ ಬದಲಾವಣೆಗಳಿಗೆ ಇದು ನಾಂದಿ ಆಡುತ್ತೆ ಅಂತ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಮತ್ತು ಸಚಿವ ಸಂಪುಟ ಪುನರ್ರಚನೆಗೆ ಅಥವಾ ಸಚಿವರ ಬದಲಾವಣೆಗೆ ಇದೇ ಕ್ರೈಟೀರಿಯಾ ಅನ್ನೋದನ್ನು ಸಹ ಇನ್ನೂ ಅಧಿಕೃತವಾಗಿ ಮುಖ್ಯಮಂತ್ರಿ ಆಗಲಿ ಅಥವಾ ಕೆಪಿಸಿ ಅಧ್ಯಕ್ಷ ಆಗಲಿ ಅಥವಾ ಸುರ್ಜೇವಾಲಾಗೆ ಇನ್ನೂ ಬಿಟ್ಕೊಟ್ಟಿಲ್ಲ. ಹಾಗಾಗಿ ಇವೆಲ್ಲ ವಿಷಯಗಳು ಮುಂದಿನ ದಿನಗಳಲ್ಲಿ ಏನು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅಥವಾ ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗ್ಲಿಕ್ಕೆ ವೇದಿಕೆ ಕಲ್ಪಿಸಿದೆಯಾ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ಲಿಕ್ಕೆ ಏನು
ಅಭಿಪ್ರಾಯವನ್ನು ಸಂಗ್ರಹ ಮಾಡುವ ಸ್ವರೂಪ ಇದೇನಾ ಅನ್ನೋ ರೀತಿನೂ ಸಹ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಎಲ್ಲವನ್ನೂ ಸಹ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಇವೆಲ್ಲವೂ ಸಹ ನವೆಂಬರ್ ಡಿಸೆಂಬರ್ ವೇಳೆಗೆ ಎಕ್ಸಿಕ್ಯೂಷನ್ ಆಗುತ್ತಾ ಅಥವಾ ಅದಕ್ಕೂ ಮೊದಲೇನೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗುತ್ತಾ ಅಥವಾ ಸಚಿವ ಸಂಪುಟ ಪುನರಚನೆಗೆ ನಾಂದಿ ಆಡ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.